ಆಮೇಲೆ ಮುಡಾ ಹಗರಣದ ಬಗ್ಗೆ ನಾನು ಅವತ್ತಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ತನಕ ಸಿ ಎಂ ಸಿದ್ದರಾಮಯ್ಯನವರ ನೇರ ಪಾಲುದಾರಿ ಕೆಲವು ಕಾಣ್ತಿಲ್ಲ. ಅವರಿದ್ದರೂ ಅಷ್ಟೇ, ಅರ್ಥ ಆಯ್ತಾ? ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ಅವರು ವಿರೋಧ ಪಕ್ಷದ ನಾಯಕ ಆಗಿದ್ದರು, ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಪ್ರಭಾವ ಬಳಸಿರಬಹುದು ಅಂತ ಆರೋಪ ಬಿಟ್ಟರೆ ಪ್ರಭಾವ ಬಳಸಿದ್ದಾರೆ ಅಂತ ಹೇಳುವಂಥದ್ದು ಇಲ್ಲಿ ತನಕ ಸಿಕ್ಕಿಲ್ಲ, ನೆನಪಿಡಿ. ಹಾಗಾಗಿ ರಾಜಕೀಯವಾಗಿ ಈಗ 1905 ಸೈಟು 700 ಕೋಟಿ ಹಗರಣ ಆಗಿದೆ. ಆ ದುಡ್ಡು ಬರಲಿ ಅಂತ ಯಾರು ಕಾಯ್ತಾ ಇಲ್ಲ. ಸಿದ್ದರಾಮಯ್ಯನವರು ಸಿಕ್ಕಾಕೋತಾರ ಇಲ್ವೋ, ಇಷ್ಟೇ ಎಲ್ರಿಗೂ ಇಂಟ್ರೆಸ್ಟ್ ಇರೋದು. ಇಲ್ಲಿ ತನಕ ಆರೋಪಗಳಿದೆ ಹೊರತು ಇನ್ವಾಲ್ವ್ಮೆಂಟ್ ಅನ್ನೋದು ಇಲ್ಲೇ ಇಲ್ಲ. ಆಮೇಲೆ ಕೆಲವು ನಾನು ಹೇಳಿದ್ನಲ್ವಾ, ಒಂದು 14 ಸೈಟ್ ಹೊಡೆಯೋಕ್ಕೆ 25 ವರ್ಷ ಸಿ ಎಮ್ ಆಗುವಂಥವ್ರು ಪ್ಲ್ಯಾನ್ ಮಾಡಬೇಕಾ ಅನ್ನೋಂಥ ಡೌಟ್ ಬರುತ್ತೆ. ನಾನು ಆಫ್ ದ ರೆಕಾರ್ಡ್ ಮಾತಾಡ್ತಿರೋದು. ಒಂದು ಸಿಂಪಲಾಗಿ ಆಲೋಚನೆ ಮಾಡಿದಾಗ 98ರಲ್ಲಿ ನಾನು ಪ್ಲ್ಯಾನ್ ಮಾಡ್ತೀನಿ, ಡಿನೋಟಿಫಿಕೇಷನ್ ಮಾಡ್ತೀನಿ. 2006ರಲ್ಲಿ ನಾನು 5 ವರ್ಷ ಕಾದು. ರಾಜಕಾರಣಿಗಳಲ್ಲಿ 25 ವರ್ಷ ಎಲ್ಲ ಕಾಯಲ್ಲ ರೀ. ರಾಜಕಾರಣಿಗಳು ದುಡ್ಡು ಮಾಡೋದು ಹೆಂಗೆ ಗೊತ್ತಾ ನಿಮ್ಗೆ? ಹೇಳ, ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ ರಾಜಕಾರಣಿಗಳು ಹೆಂಗೆ ದುಡ್ಡು ಮಾಡ್ತಾರೆ ಅಂತ. ಒಂದು ಯೋಜನೆ, ಫಾರ್ ಎಕ್ಸಾಂಪಲ್ ಯಾವುದು ಅಂತ ಒಂದು ಯೋಜನೆ 3,75,000 ಕೋಟಿ ನಮ್ಮ ಬಜೆಟ್ ಇದೆ. 10,000 ಕೋಟಿಯ ಒಂದು ಯೋಜನೆಯನ್ನು ಒಬ್ಬ ಮಂತ್ರಿಯ ಮುಖೇಣ ಅಥವಾ ಮಂತ್ರಿ ಅಂಡರೆಲ್ಲ ಆಗತ್ತೆ ಅಂತ ತಿಳ್ಕೊಳ್ಳಿ. 10,000 ಕೋಟಿ ಒಂದು ಯೋಜನೆ. 10,000 ಕೋಟಿಯ ಯೋಜನೆ ಅಂತ ಹೇಳಿದಾಗ ಅದರ 20% ಎಷ್ಟು? 2,000 ಕೋಟಿ ಅಲ್ವಾ? ಅಷ್ಟಾಗತ್ತಾ? 20%, 2,000 ಕೋಟಿ. 2,000 ಕೋಟಿ 10,000 ಕೋಟಿ ಯೋಜನೆ. ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಮೈಸೂರು ರೋಡ್ 10,000 ಕೋಟಿ, ಆ ಥರದ್ದು ಬೇರೆ ಯಾವುದೋ ಉದಾಹರಣೆ ಕೊಟ್ಟೆ ನಾನು, ಅಷ್ಟು ಅದನ್ನಂತೂ ನಾನು ಹೇಳ್ತೀನಿ. ಆಯ್ತಪ್ಪ, ಒಂದು 100 ಕೋಟಿಯ ಯೋಜನೆ ಅಂತ ಇಟ್ಕೊಳ್ಳಿ. ಸಿಂಪಲಾಗಿ ಹೇಳ್ತೀನಿ, 100 ಕೋಟಿ ಯೋಜನೆ. 100 ಕೋಟಿ ಯೋಜನೆ 20% ಎಷ್ಟು? 20 ಕೋಟಿ. ಅದನ್ನು ನಾನು ಅನುಮತಿ ಕೊಡ್ತೀನಿ. ನಾನು ಮಿನಿಸ್ಟ್ರು ಅನುಮತಿ ಕೊಡ್ತೀನಿ, ಟಕಟಕಡಗ ಅನುಮತಿ ಕೊಡ್ತೀನಿ. ಅವನು ನನಗೆ 20 ಕೋಟಿ ಕೊಟ್ಟೇ ಕೊಡ್ತಾನೆ. 20 ಕೋಟಿ ಅಲ್ಲದಿದ್ದರೂ ಕೂಡ 10 ಕೋಟಿ ಆದರೂ ಕೊಟ್ಟೇ ಕೊಡ್ತಾನೆ. ಇದನ್ನು ನೀವು 100 ಕೋಟಿಗೆ 10 ಕೋಟಿ, ಉಳಿದ 10 ಕೋಟಿ ಎಲ್ಲ ಅಲ್ಲಿಯ ಎಲ್ಲ ಮ್ಯಾನೇಜರ್, ಇದು ಅಧಿಕಾರಿ, ಮತ್ತೊಬ್ಬ ಅವನು ಇವನು MLA ಗಿಮೆಲ್ಲೆ ಮಂತ್ರಿ, ಹಿಂಗೆಲ್ಲ ಇರುತ್ತೆ. 10 ಕೋಟಿ ಇವನಿಗೆ, ಉಳಿದ 10 ಕೋಟಿ ಡಗ್ ಆ ಕಡೆ. ಇದನ್ನು ನೀವು 1,000 ಕೋಟಿ ಆದರೆ ಎಷ್ಟಾಯಿತು? 100 ಕೋಟಿ ಆಯಿತು. 2,000 ಕೋಟಿ ಆದರೆ 200, 10,000 ಕೋಟಿ ಆದರೆ 2,000 ಕೋಟಿ. 2,000 ಕೋಟಿಯಲ್ಲಿ 1,000 ಕೋಟಿ ಒಂದು ಕಡೆ ಹೋಗುತ್ತೆ, ಅಧಿಕಾರಿಗಳಿಗೆಲ್ಲ ಹೋಗುತ್ತೆ. 1,000 ಕೋಟಿ ಇವನಿಗೆ ಬರುತ್ತೆ. ಇವನು ಅದನ್ನು ತಗೊಂಡು ಕಿಸೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಇದನ್ನು ಅವನು ಗುತ್ತಿಗೆದಾರರ ಜೊತೆನೇ ಇಟ್ಟಿರ್ತಾನೆ, ನಿನ್ನ ಹತ್ರನೇ ಇಟ್ಕೊಂತಿರುತ್ತೆ. ಆ ದುಡ್ಡನ್ನು ರಾಜಕಾರಣಿಗಳು ಸಿಕ್ಕಾಕೊಳ್ಳೋದು ಹೆಂಗೆ, ಸಿಕ್ಕಾಕೊಳ್ಳದೆ ಇರೋದು ಹೆಂಗೆ ಅಂತ. ನಾನೊಬ್ಬ ಡ್ಯಾಶ್ ರಾಜಕಾರಣಿ ಆಗಿದ್ದರೆ ನಾನೊಂದು ಅವಕಾಶ ಮಾಡಿಕೊಟ್ರೆ 10,000 ಕೋಟಿ, ಅವನು 1,000 ಕೋಟಿ ನನಗೆ ಇಟ್ಟಿರ್ತಾನೆ. ಆ 4-5 ಗುತ್ತಿಗೆದಾರರು ಆ ದುಡ್ಡನ್ನು 200 ಕೋಟಿ ಅಂತ ಇಟ್ಕೊಂಡಿರ್ತಾರೆ. ನನಗೀಗ ಒಂದು ಚುನಾವಣೆಗೆ ಖರ್ಚು ಬೇಕಪ್ಪ, ನಾನು ತಗೊಂಬ ಕೊಡು ಅಂತ ಹೇಳಲ್ಲ. ನಾನೊಂದು ಚೀಟಿ ಬರೆದ್ಬಿಟ್ಟು ಅವ್ನು ಕಳಿಸ್ತೀನಿ, ನೋಡಪ್ಪ ಇಷ್ಟಿಷ್ಟಿದೆ, ಒಂದು 10 ಜನರಿಗೆ ನೀನೇ ಕೊಡು ಅಂತ. ಅವನು ಅಲ್ಲೇ ಕೊಡ್ತಾನೆ, ಇವನ ಮನೆಗೆ ಬರೋದಿಲ್ಲ. ಆಮೇಲೆ ಇವನ ಫ್ಯಾಮಿಲಿ ಒಂದು ಟೂರ್ಗೆ ಹೋಗಬೇಕು, ಒಂದು ಫೋನ್ ಮಾಡ್ತಾನೆ ಯಾರಿಗಾದರೂ, ಅವನು ಅರೇಂಜ್ ಮಾಡ್ತಾನೆ. ರಾಜಕಾರಣಿಗಳು ಕಿಸೆಯಲ್ಲಿ 1 ನಯ ಪೈಸೆ ಇಟ್ಕೊಳ್ಳೋದಿಲ್ಲ. ಸಿಕ್ಕಾಕೊಳ್ಳೋದು ಯಾರು ಗೊತ್ತಾ? ಈ 1,000 ಕೋಟಿ ನಿಮ್ಗೆ ರೆಡಿ ಇದೆಯಲ್ವಾ? ನೀವೀಗ ನೋಡಿ, ನಿಮ್ಮ ಹತ್ರ 1,000 ಕೋಟಿ ರೆಡಿ ಇದೆ, ಇವನಿಗೊಂದು ಮನೆ ಬೇಕು, ಅವನ ಹೆಸರಲ್ಲಿ ಒಂದು ಮನೆ ತೆಕ್ಕೊಡ್ತಾನೆ, ಯಾರ್ದೋ ಒಂದು ಹೆಸರಲ್ಲಿ. ಅವನು ಆರಾಮಾಗಿ ಹೋಗಿ ಬರ್ಬೋದು, ಕೂತ್ಕೋಬೋದು, ಎಲ್ಲ ಮಾಡ್ಬೋದು. ಫಾರಿನ್ ಟ್ರಿಪ್ ಹೋಗಿ ಬರ್ಬೋದು, ಎಲ್ಲ ಮಾಡ್ಬೋದು. ಈ ಹಪಾಹಪಿಗಳಿರ್ತವೆ. ಅಯ್ಯಪ್ಪ ಸಿಕ್ಕಿದ್ದು ಈ ಬಾರಿ 1,000 ಕೋಟಿ, ತಗೊಂಬಂದು ಹೆಂಡತಿ ಮನೇಲಿ ಸ್ವಲ್ಪ, ಅವ್ರ ಮನೇಲಿ ಸ್ವಲ್ಪ, ಆಸ್ತಿ ಸ್ವಲ್ಪ, ಡಾಕ್ಯುಮೆಂಟ್ ಇಟ್ಕೋತಾನಲ್ಲ, ಅವನು ಸಿಕ್ಕಾಕೋತಾನೆ. ಈಗ ಅರ್ಥ ಆಯ್ತಲ್ಲ ಪೊಲಿಟಿಷಿಯನ್ಸ್ ಹೆಂಗೆ ದುಡ್ಡು ಮಾಡ್ತಾರೆ ಅಂತೇಳಿ. ಅವ್ರ ಕೈಯಲ್ಲಿ ದುಡ್ಡು ಮುಟ್ಟೋದೇ ಇಲ್ಲ, ಎಲ್ಲ ಅವರವರ ಬಳಿಯೇ ಇರುತ್ತೆ. ಆಮೇಲೆ ಹೇಳ್ತಾರೆ ನಾವು ಏನು ಮಾಡಿಲ್ಲ ನೋಡಿ ಅಂತ, ಅಷ್ಟೇ. ಯಾವುದೇ ರಾಜಕಾರಣಿನ ಟಾರ್ಗೆಟ್ ಮಾಡಿ ಹೇಳಿದ್ದಲ್ವೇ ಅಲ್ಲ. ಯಾಕೆ ಹೇಳಿದ್ದು ಅಂತಂದರೆ, ಅಂಥದ್ರಲ್ಲಿ ಸಿ ಎಮ್ ಆಗಿದ್ದವರಿಗೆ 1,000 ಕೋಟಿ, 2,000 ಕೋಟಿ, 3,000 ಕೋಟಿ ಒಂದು ನಾಣ್ಣುಡಿ ಇದೆ. ಗೊತ್ತಿದ್ದವರು ಹೇಳ್ತಾರೆ, ಒಬ್ಬ ಮುಖ್ಯಮಂತ್ರಿಯ ಮನೆಗೆ ಮನಸ್ಸು ಮಾಡಿದರೆ ಲಂಚದ ದುಡ್ಡು ಪ್ರತಿದಿನ 20 ಕೋಟಿ ಬರುತ್ತಂತೆ ಮನೆಗೆ. 20ರಿಂದ 30 ಕೋಟಿ ಲಂಚ ದುಡ್ಡು. ಅಂದರೆ ನೀವು ಸಿಸ್ಟಮ್ ಆ ಥರ ಮಾಡಿದರೆ. ಇಷ್ಟೆಲ್ಲ ಉದಾಹರಣೆ ಯಾಕೆ ಕೊಟ್ಟರೆ ಅಂದರೆ, ಇಂಥದ್ದಕ್ಕೆ 14 ಸೈಟಿಗೆ ಸಿ ಎಮ್ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಸಿದ್ದರಾಮಯ್ಯ ಪರಾಣೂ ಅಲ್ಲ. ಸಿದ್ದರಾಮಯ್ಯ ಇದರಲ್ಲಿ ಏನಾದರೂ ಇನ್ವಾಲ್ವ್ ಆಗಿದ್ದರೆ ಶಿಕ್ಷೆ ಆಗಲೇಬೇಕಾದಲ್ಲಿ 2 ಮಾತಿಲ್ಲ. ನಾನು ಹೇಳಿದೆ ಅಷ್ಟೇ. ಇಲ್ಲಿ ತನಕ ಡೈರೆಕ್ಟ್ ತುಂಬ ಚರ್ಚೆ ಎಲ್ಲರೂ ಮಾಡ್ತಾರೆ. ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಕೇಳ್ರಪ್ಪ ಅಂತಂದರೆ ಯಾರ ಬಳಿ ಉತ್ತರ ಇಲ್ಲ. ಓಕೆ, ಈ ವಿಚಾರದಲ್ಲಿ ಎಕ್ಸಲೆಂಟಾಗಿ ಮಾತಾಡಿದ್ದಾರೆ ಪರಮೇಶ್ವರ್.
ಪರಮೇಶ್ವರ್ಗೆ ಯಾಕೆ ಕೊಡಬಾರ್ದು ಮುಖ್ಯಮಂತ್ರಿ? 2013 ಸಿದ್ದರಾಮಯ್ಯ 7 ವರ್ಷಕ್ಕೆ ಕಾಂಗ್ರೆಸ್ ಬಂದ ತಕ್ಷಣ ನಿಮಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟರು. ಓಕೆ ಫೈನ್, ನೀವು ಬಂದ ತಕ್ಷಣ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ, ಪ್ರಚಾರ ಸಮಿತಿ ಅಧ್ಯಕ್ಷ ಆಗ್ತೀರಿ, ವಿರೋಧ ಪಕ್ಷದ ನಾಯಕರಾಗ್ತೀರಿ. ನಿಮಗೆ ಬೇಕಾಗಿ KPCC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಡೆಲ್ಲಿ ಕರ್ಕೊಂಡು ಹೋಗ್ತೀರಿ. 2013 ಪರಮೇಶ್ವರ್ ಸೋತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪರಮೇಶ್ವರನ್ನ CM ರೇಸಿಂದ ಹೊರಗಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಮತ್ತು ನೀವು ನಿಂತಾಗ ಯಾರಿಗೆ ಸಿದ್ದರಾಮಯ್ಯನವ್ರಿಗೆ ಕೊಟ್ಟರು, ತಪ್ಪಲ್ಲ. ಹಾಗಿದ್ರೆ ಪಕ್ಷ ಗೆಲ್ಲಿಸೋ ನೀವು ಸೋತ್ರಿ ಕೊರಟಗೆರೆಯಲ್ಲಿ ಅನ್ನೋ ಕಾರಣಕ್ಕಾಗಿ, ಅಥವಾ ಪರಮೇಶ್ವರ್ ಸೋತು ಪಕ್ಷವನ್ನು ಗೆಲ್ಲಿಸಿದ್ರಲ್ಲ, ಅದಕ್ಕೆ ಮರ್ಯಾದೆ ಇಲ್ವಾಗಿದ್ರೆ, ಅದಕ್ಕೆ ಮರ್ಯಾದೆ ಇಲ್ವಾಗಿದ್ರೆ ಕೇಳ್ಬೋದಲ್ವಾ? 2018 ಇದೇ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಸೋತ್ರಲ್ವಾ, ಅಲ್ಲಿ ಬಾದಾಮಿಯಲ್ಲಿ ಗೆದ್ದಿದ್ದಲ್ವಾ, ಆದರೂ 2023 ಮತ್ತೆ ಮಾಡಿದ್ರಲ್ವಾ? ನೀವು ಇಬ್ಬಿಬ್ಬರಲ್ವಾ ತಗೊಬಂದಿದ್ದು ಅಧಿಕಾರವನ್ನು, ಸರ್ಕಾರವನ್ನು ಅಧಿಕಾರಕ್ಕೆ? ನಾನು ಮಾಡಿದ ಶ್ರಮಕ್ಕೆ ನನಗೇನಿದೆ? ಮತ್ತು ನೀವು ಕಾಂಗ್ರೆಸ್ ಅವರು ದಲಿತ ಪರ ಮತ್ತೊಂದು ಹೇಳ್ತೀರಿ, ನನಗೆ ಕೊಡಿ, ತಪ್ಪೇನಿದೆ? ನಾನಿದು ಪರಮೇಶ್ವರ್ ಪರವಾಗಿ ಹೇಳ್ತಿರೋದು, ಅವರ ಮನದ ಭಾವನೆ ಹಿಂಗಿರ್ಬೋದು ಅಂತ. ಕರೆಕ್ಟ್ ಅಲ್ವಾ? ನೀವೇ ಮಾಡ್ಕೊಂಬಿಡಿ. ಮತ್ತು ನಾನು ಅವತ್ತು ಸುಮ್ಮನೆನಾ? ನಾನು ಕೇಳ್ತೀನಪ್ಪ, ಹೇಳ್ಬೋದು ಅವರು. DK ಶಿವಕುಮಾರ್ಗೆ ಆಮೇಲೆ ಕೊಡಿ, ನಾನು ವೆಯ್ಟ್ ಮಾಡಿಲ್ವಾ 2013 2023 ತನಕ? ನಾನು ಕೊಡಿ ಈಗ ಸಿದ್ದರಾಮಯ್ಯ ನಂತರ ಕೇಳ್ತಾರೆ ಅವರು. ಈಗ ನೋಡಿ, ಈಗ ಟ್ವಿಸ್ಟ್ ಪಡೆಯಿತು, ಬರೆದಿಟ್ಕೊಳ್ಳಿ. ಈಗ ಕಾಂಗ್ರೆಸ್ಸಲ್ಲಿ ಶುರುವಾಗುತ್ತೆ ಆಟ. ಮುಡಾ ಸಂದರ್ಭದಲ್ಲಿ ಆಗಲಿಲ್ಲ, ಮುಡಾ ಸಂದರ್ಭದಲ್ಲಿ ಯಾರೂ ಮಾತಾಡ್ಲಿಕ್ಕೆ ಹೋಗಿಲ್ಲ, ಜೆಂಟ್ಲ್ಮ್ಯಾನ್ ಆಗಿ DK ಶಿವಕುಮಾರ್ ಕೂಡ ಬಿಹೇವ್ ಮಾಡಿದರು, ಪರಮೇಶ್ವರ್ ಎಲ್ಲ ಬಿಹೇವ್ ಮಾಡಿದರು. ಈಗ ಶುರುವಾಗುತ್ತೆ ಆಟ, ನೋಡಿ ಬೇಕಿದ್ರೆ ನೀವು ಬರೆದಿಟ್ಕೊಳ್ಳಿ, ನಾಳೆಯಿಂದ ಆಟ ಶುರುವಾಗುತ್ತೆ. ಪರಮೇಶ್ವರ್ ವ್ಯಾಲಿಡ್ ಪಾಯಿಂಟ್ ಹಾಕಿದ್ದಾರೆ, ನನಗೆ ಕೊಡಿ, ನಾನು ಪಕ್ಷ ಸಿದ್ದರಾಮಯ್ಯನವರು ಮಾತ್ರ ಪಕ್ಷಕ್ಕೆ ದುಡಿದಿದ್ದು, DK ಶಿವಕುಮಾರ್ ಮಾತ್ರ ಪಕ್ಷಕ್ಕೆ ದುಡಿದಿದ್ದು, ಪರಮೇಶ್ವರ್ ದುಡಿದಿಲ್ವಾ? ಕೊಡಬೇಕಲ್ವಾ? ಶುರುವಾಗುತ್ತೆ ನೋಡಿ. ಪಾಪ ಆ ನಂತರ ಏನಾಗುತ್ತೆ, MLC ಆಗಿ ಗೃಹ ಸಚಿವರಾಗ್ತಾರೆ. ಯಾವಾಗ 2013 ತಗೊಂಬಂದಿದ್ದು ನೀವು 8 ವರ್ಷ ಹೋರಾಟ ಮಾಡಿ 122 ತಂದಿದ್ದು ನೀವು ಸೋತ್ರಿ ಅಂತ ನಿಮ್ಮನ್ನು MLC ಕೂಡ ಮಾಡಲಿಲ್ಲ, ಗೃಹ ಸಚಿವರನ್ನಾಗಿ ಮಾಡಿಲ್ಲ. ಆಮೇಲೆ ಗೃಹ ಸಚಿವ ಪಾಪ 6-7 ತಿಂಗಳಾಗಿದೆ. ಆಮೇಲೆ 2018 ಸಮ್ಮಿಶ್ರ ಸರ್ಕಾರ ರಚನೆಯಾಗಿ DCM ಸ್ಥಾನ. ನಾ ಗರ್ಕ ನಾ ಘಾಟ್ಕ ಅನ್ನೋ ರೀತಿಯಲ್ಲಿ ಇತ್ತು, ಸಾರಿ ಟು ಸೇ ದಿಸ್. ಅವು ಗೊತ್ತಿತ್ತು ಆ ಸಮ್ಮಿಶ್ರ ಸರ್ಕಾರ ಏನು ಉಳಿಯೋದಿಲ್ಲ ಅಂತೇಳಿ, BJPಯನ್ನು ದೂರ ಇಡಬೇಕು ಅಂತೇಳಿ ದೆಹಲಿಯಿಂದ ಬಂದಂಥವರು ಸಿದ್ದರಾಮಯ್ಯ ಕೈಕಟ್ಟಿ ಹಿಂಗೆ ನಿಂತಿದ್ರು. ಭಾಳ ಬೇಸರ ಆಗ್ತಾಯಿತ್ತು ಸಿದ್ದರಾಮಯ್ಯನವರು ಆ ಥರ ನೋಡಿದಾಗ, ಮುಖ ಎಲ್ಲ ಭಾಳ ಕಳಾಹೀನವಾಗಿತ್ತು. 80 ಬಂದಿತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಆ ಸೋಲಿಗೆ ಅವರಿಗೆ ಒಂದು ಶಿಕ್ಷೆ ಕೊಡಬೇಕಲ್ವಾ? ಪರಮೇಶ್ವರ್ ಕೇಳ್ಬೋದು, ನಾನು ಕೊರಟಗೆರೆಯಲ್ಲಿ ಸೋತಿದ್ದಕ್ಕೆ ನೀವು ಇಲ್ಲಿ ಇಷ್ಟು ಶಿಕ್ಷೆ ಕೊಡ್ತಿದ್ದೀರಿ, ಸಿದ್ದರಾಮಯ್ಯನವರು 80 ಸ್ಥಾನ ಅವರ ನಾಯಕತ್ವದಲ್ಲಿ ಹೋಗಿದ್ದು, ಕಾಂಗ್ರೆಸ್ ಗೆಲ್ಲಿಲ್ಲ, 80 ಸ್ಥಾನ ಗಳಿಸಿದ್ದು, ಮತ್ತೆ ಅವರು 2023 ಹೆಂಗೆ ಮಾಡಿದಿರಿ ಅಂತ ಕೇಳಿದ್ದಾರೆ. ಹಾಗಂತ ನಾನು ಸಿದ್ದರಾಮಯ್ಯನವರು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅವ್ರು ಕೊಟ್ಟರಲ್ಲ ಬೆನಿಫಿಟ್ಟು, DK ಶಿವಕುಮಾರ್ ಕಾಯಲಿ ಸ್ವಲ್ಪ ಅಂತ ಹೇಳಬಹುದು. ಅರ್ಥ ಆಯ್ತಲ್ಲ ನಿಮಗೆ? ಆಮೇಲೆ ಹೇಳ್ತಾರೆ, ನಾನು ಯಾವತ್ತು ಹೈಕಮಾಂಡ್ ವಿರುದ್ಧ ಹೋಗಿರೋನಲ್ಲ. DK ಶಿವಕುಮಾರ್ ಹೇಳ್ದೇನು ನನಗೆ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಂತೇಳಿ. ನಾನು ಮಾಡಿಲ್ಲ ಬ್ಲ್ಯಾಕ್ ಮೇಲ್, ಪರಮೇಶ್ವರ್ ಪರವಾಗಿ ಹೇಳ್ತಿರೋದು ನಾನು. DKಶಿಗಿಂತ ಹೆಚ್ಚು ಪಕ್ಷಕ್ಕಾಗಿ ದುಡಿದಿದ್ದೇನೆ ಸ್ವಾಮಿ. ಅವರೆಷ್ಟು ವರ್ಷ ಆಯಿತು KPCC ಅಧ್ಯಕ್ಷ ಆಗಿ? 3 ವರ್ಷನಾ 5? ನಾನು 8 ಅಧಿಕಾರನೇ ಇರಲಿಲ್ಲ, ಕಟ್ಟಿಲ್ವಾ? ಸಿದ್ದರಾಮಯ್ಯ ನಂತರ ನಾನು CM ಆಗಬೇಕು, ತಪ್ಪೇನು? ಕರೆಕ್ಟಾಗಿ ಮಾತಾಡಿದ್ದಾರೆ ಪರಮೇಶ್ವರ್. ಈಗ ನಿಜವಾಗಲೂ DK ಶಿವಕುಮಾರ್ ಅವರಿಗೆ ತಲೆನೋವು ಪರಮೇಶ್ವರ್ ಆಗ್ತಾರೆ. ಆಮೇಲೆ ಪರಮೇಶ್ವರ್ ಅವರಿಗೆ ಒಂದಿದೆ, ಹೌದಾ ನಾನು ಅಲ್ವಾ ಮೂಲ? ನೀವು ವಲಸಿಗ ಕಾಂಗ್ರೆಸ್ಸಿಗೆ ಕೊಟ್ರಿ, ನಾನು ಹೇಳಿದ್ದು ಪ್ರಶ್ನೆಗಳು ಬಂದಾಗ ವಲಸಿಗ ಕಾಂಗ್ರೆಸ್ಸಿಗನಿಗೆ ಕೊಟ್ರಿ ಸಿದ್ದರಾಮಯ್ಯನವರಿಗೆ 7 ವರ್ಷದಲ್ಲಿ. ನಾನು ಅಧಿಕಾರಕ್ಕೆ ತಂದಿದ್ದು ನಾನು ಒಂದು ಸೋತೆ ಅನ್ನೋ ಕಾರಣಕ್ಕಾಗಿ ಇಲ್ವಾ? ಕಾಯಲಿಲ್ವಾ? ನಾನು 8 ವರ್ಷ ಕೆಲಸ ಮಾಡಿಲ್ವಾ? ಇದೆಲ್ಲ ಕೇಳ್ತಾರೆ ನೋಡಿ ವೀಕ್ಷಕರೇ. ಈಗ ಶುರುವಾಗುತ್ತೆ ಆಟ. ಇದನ್ನು BJP ಯಾವ ಥರ ತಗೊಳುತ್ತೆ ಗೊತ್ತಿಲ್ಲ ನನಗೆ.